ದಾಂಡೇಲಿ ನಗರಸಭೆಯ ಸ್ಥಾಯಿ ಸಮಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಮೌಲಾಲಿ ಮುಲ್ಲಾ ವಾಸ್ತುದೋಷದ ಕಾರಣಕ್ಕೆ ತಮ್ಮ ಕೊಠಡಿಯಲ್ಲಿದ್ದ ಆಸನದ ದಿಕ್ಕನ್ನು ಬದಲಾಯಿಸಿಕೊಂಡಿದ್ದು ಇದೀಗ ಎಲ್ಲೆಡೆ ಸುದ್ದಿಗೆ ಕಾರಣವಾಗಿದೆ. ದಾಂಡೇಲಿ ನಗರಸಭೆಯಲ್ಲಿ ಅಧ್ಯಕ್ಷರ, ಉಪಾಧ್ಯಕ್ಷರ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರ ಪ್ರತ್ಯೇಕ ಕೊಠಡಿಗಳಿವೆ. ಇವುಗಳಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷರದ್ದು ಪಶ್ಚಿಮಾಭಿಮುಖವಾಗಿ ಆಸನಗಳಿದ್ರೆ, ಸ್ಥಾಯಿ ಸಮಿತಿ ಅಧ್ಯಕ್ಷರದ್ದು ಪೂರ್ವಾಭಿಮುಖವಾಗಿ ಆಸನವಿತ್ತು. ಹಿಂದೆ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದವರೆಲ್ಲ ಇದೇ ಆಸನದಲ್ಲಿ ಕಾರ್ಯಭಾರ ನಡೆಸಿದ್ರು. ಆದ್ರೆ ಈಗಿನ ಅಧ್ಯಕ್ಷರು ವಾಸ್ತುವಿನ ಬಗ್ಗೆ ನಂಬಿಕೆಯುಳ್ಳವರಾಗಿದ್ದು ಆಸನದ ದಿಕ್ಕನ್ನ ಬದಲಾಯಿಸಿದ್ದಾರೆ. ಈ ಹಿಂದೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದ ಆದಂ ದೇಸೂರ್ ನಿಧನದಿಂದ ತೆರವಾದ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಆಯ್ಕೆ ಪ್ರಕ್ರಿಯೆಯಲ್ಲಿ ಮೌಲಾಲಿ ಮುಲ್ಲಾರು ಅಧ್ಯಕ್ಷರಾಗಿದ್ರು. ಅವರಿಗೆ ಸ್ಥಾಯಿ ಸಮಿತಿಯ ಅಧ್ಯಕ್ಷರ ಕೊಠಡಿಯಲ್ಲಿನ ಆಸನದ ವಾಸ್ತುವಿನ ಬಗ್ಗೆಯೇ ಅನುಮಾನವಿದ್ದಂತಿತ್ತು. ಹಾಗಾಗಿ ಅವರು ತಮ್ಮ ಆಸನದ ದಿಕ್ಕನ್ನೇ ಬದಲಾಯಿಸಿಕೊಂಡಿದ್ದಾರೆ. ಪೂರ್ವಾಭಿಮುಖವಾಗಿದ್ದ ಸ್ಥಾಯಿ ಸಮಿತಿಯ ಅಧ್ಯಕ್ಷರ ಕೊಠಡಿಯಲ್ಲಿದ್ದ ಆಸನ ಕೂಡ ಅದೇ ದಿಕ್ಕಿನಲ್ಲಿತ್ತು, ಪಶ್ಚಿಮಕ್ಕೆ ಬೆನ್ನಿತ್ತು. ಆದ್ರೆ ನೂತನ ಸಭಾಪತಿ ಮೌಲಾಲಿ ಮುಲ್ಲಾರು ಈ ಆಸನದ ದಿಕ್ಕನ್ನ ಉತ್ತರಕ್ಕೆ ಮುಖ ಮಾಡಿ ದಕ್ಷಿಣಕ್ಕೆ ಬೆನ್ನು ಮಾಡಿ ಬದಲಾಯಿಸಿಕೊಂಡಿದ್ದಾರೆ. ಈ ಬಗ್ಗೆ ಅವರನ್ನ ಮಾತನಾಡಿಸಿದಾಗ ಅವರು ಅದು ನಂಬಿಕೆ ಹಾಗೂ ಈ ಕೊಠಡಿಯಲ್ಲಿ ಗಾಳಿ ಬೆಳಕು ಕೂಡ ಇದೇ ದಿಕ್ಕಿನಿಂದ ಸರಿಯಾಗಿ ಬರ್ತಿದೆ, ಹಾಗಾಗಿ ಬದಲಾಯಿಸಿಕೊಂಡಿದ್ದೇನೆ ಎಂದಿದ್ದಾರೆ.